ತುಮಕೂರಿನ ಹೊಸ ಬಡಾವಣೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಮಾದಕ ಮಾತ್ರೆಗಳನ್ನ ಮಾರಾಟ ಮಾಡುತ್ತಿದ್ದ ಆರೋಪಿಗಳ ಬಂಧನ. ಏಳು ಮಂದಿ ಬಂಧನ, ಸಾವಿರಾರು ರೂಪಾಯಿ ಮೌಲ್ಯದ ಮಾತ್ರೆಗಳು ಸೀಸ್. ಕಲ್ಪತರುನಾಡು ತುಮಕೂರು ಶೈಕ್ಷಣಿಕ ನಗರಿ ಅಂತಲೇ ಪ್ರಸಿದ್ಧಿ ಪಡೆದಿರೋ ನಗರ. ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿಗಳು ನಡೆದಾಡಿದ್ದ ಬೀಡು. ವಿದ್ಯಾವಂತರು ಪ್ರಜ್ಞಾವಂತರೇ ಹೆಚ್ಚಿರೋ ತುಮಕೂರು ನಗರ ಯಾವಾಗಲೂ ಶಾಂತಿಗೆ ಹೆಸರಾಗಿದ್ದ ಊರು. ಆದರೆ ಇತ್ತೀಚೆಗೆ ಈ ತುಮಕೂರು ನಗರ ನಶಾಚರಿಗಳ ಅಡ್ಡವಾಗಿ ಬದಲಾಗ್ತಿದೆ. ಗಾಂಜಾ, ಡ್ರಗ್ಸ್ ನಂತಹ ನಿಷೇಧಿತ ವಸ್ತುಗಳು ನಗರದಲ್ಲಿ ಎಗ್ಗಿಲ್ಲದೆ ಮಾರಾಟವಾಗ್ತಿದೆ ಅಂತ ಸಾರ್ವಜನಿಕರೇ ಆರೋಪವನ್ನ ಮಾಡ್ತಾ ಇದ್ರು. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ಕೂಡ ಸಾಲು ಸಾಲು ವರದಿಗಳನ್ನ ಬಿತ್ತರಿಸುತ್ತಲೇ ಬರ್ತಾ ಇದೆ. ಇದೀಗ ತುಮಕೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು, ಅಕ್ರಮವಾಗಿ ಮಾದಕ ಮಾತ್ರೆಗಳನ್ನ ಮಾರಾಟ ಮಾಡುತ್ತಿದ್ದ 7 ಮಂದಿ ಆರೋಪಿಗಳನ್ನ ಹಿಡೆಮುರಿ ಕಟ್ಟಿದ್ದಾರೆ. ಹೌದು, ಹೊಸ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಎಸ್ಐಟಿ ಬಡಾವಣೆ, ರೈಲ್ವೆ ಹಳಿಗಳ ಪಕ್ಕ ಹಾಗೂ ಉಪ್ಪಾರಹಳ್ಳಿ ಬ್ರಿಡ್ಜ್, ಶ್ರೀದೇವಿ ಕಾಲೇಜುಗಳ ಬಳಿ ಕೆಲ ಹುಡುಗರು ಮೆಡಿಕಲ್ ಶಾಪ್ಗಳಿಗೆ ಹೋಗಿ ಮಾದಕ ಟೈಡಾಲ್ ಮಾತ್ರೆಗಳನ್ನ ಕೊಡುವಂತೆ ಕೇಳ್ತಾ ಇದ್ರು. ಇದರಿಂದ ಪ್ರೇರೇಪಿತನಾದ ತುಮಕೂರು ನಗರದ ಮಧುಗಿರಿ ರಸ್ತೆಯಲ್ಲಿರುವ ಮೆಡ್ಪ್ಲಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಭಾನುಪ್ರಕಾಶ್ ಎಂಬಾತ ಮೆಡಿಕಲ್ಗಳಿಗೆ ಬರುವ ಮೆಡಿಕಲ್ ರೆಪ್ಗಳಿಗೆ ಈ ನಿಷೇಧಿತ ಟೈಡಾಲ್ ಮಾತ್ರೆಗಳನ್ನ ತಂದು ಕೊಡುವಂತೆ ತಿಳಿಸಿದ್ದ. ಆಗ ಮೆಡಿಕಲ್ ರೆಪ್ ರಾಘವೇಂದ್ರ ಎಂಬಾತ ಈ ಮಾತ್ರೆಗಳನ್ನ ಯಾವುದೇ ಬಿಲ್ ಇಲ್ಲದೆ ಅಕ್ರಮವಾಗಿ ತಂದುಕೊಟ್ಟಿದ್ದ. ಮೊದಲು ಮೆಡಿಕಲ್ ಅಂಗಡಿಗಳಲ್ಲಿ ಮಾರಾಟ ಮಾಡಿದ್ದ ಈ ಐನಾಟಿಗಳು ನಂತರ ತಮ್ಮ ಫೋನ್ ನಂಬರ್ ಅನ್ನ ನೀಡಿ ಯುವಕರನ್ನ ಶ್ರೀದೇವಿ ಕಾಲೇಜು ಬಳಿ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ಕರೆಸಿಕೊಂಡು 10 ಮಾತ್ರೆಗಳಿರುವ ಒಂದು ಶೀಟ್ ಅನ್ನ 800 ರೂಪಾಯಿಯಂತೆ ಮಾರಾಟ ಮಾಡ್ತಿದ್ರು. ತುಮಕೂರು ನಗರದಲ್ಲಿರುವಂತಹ ಮೆಡ್ಪ್ಲಸ್ ಮೆಡಿಕಲ್ ಶಾಪ್ನಲ್ಲಿ, ಮಧುಗಿರಿ ರೋಡ್ ಮೆಡ್ಪ್ಲಸ್ ಮೆಡಿಕಲ್ ಶಾಪ್ನಲ್ಲಿ ಈ ಥರ ಟೈಡಾಲ್ ಟ್ಯಾಬ್ಲೆಟ್ಸ್ ಯಾವುದು ಓವರ್ ದ ಕೌಂಟರ್ ಮಾರಾಟ ಮಾಡಬಾರದು ಅಂಥ ಟ್ಯಾಬ್ಲೆಟ್ಸ್ನು ಯುವಕರಿಗೆ ಮಾರಾಟ ಮಾಡೋಕ್ಕೆ ಒಂದು 300 ಟ್ಯಾಬ್ಲೆಟ್ಸ್ ಇದು ಮಾಡಿದ್ದಾರೆ. ಅದರಲ್ಲಿ 7 ಜನ ಅರೆಸ್ಟ್ ಆಗಿದ್ದಾರೆ. ಸೊ ಒಂದು ಟ್ಯಾಬ್ಲೆಟ್ ಆ್ಯಕ್ಚುಯಲ್ ಪ್ರಿಸ್ಕ್ರಿಪ್ಷನ್ ಪ್ರಕಾರ ಒಂದು 40 ರೂಪೀಸ್ ಇತ್ತು. ಅದು ಇವರು 800 ರೂಪೀಸ್ಗೆ ಮಾರಾಟ ಮಾಡ್ತಾಯಿದ್ದಾರೆ ಅಂತ ಕಂಡು ಬಂದಿದೆ. ಸೊ ಇದು ಸಾರ್ವಜನಿಕರಿಗೆ ಓವರ್ ದ ಕೌಂಟರ್ ಬ್ಯಾನ್ ಇದೆ. ಸೊ ಅಂಥ ಟ್ಯಾಬ್ಲೆಟ್ಸ್ನ ಇವರು ಹುಡುಗರಿಗೆ ನಶೆ ಮಾಡೋಕ್ಕೆ ಮಾರಾಟ ಮಾಡ್ತಾ ಇರೋದು ಕಂಡು ಬಂದಿದೆ. ಸೊ ಅದರಲ್ಲಿ ನಾವು NEPS ಪೊಲೀಸ್ ಸ್ಟೇಷನಲ್ಲಿ ಅದು FIR ಆಗಿದೆ. ಇವರೆಲ್ಲನೂ ಜೈಲಿಗೆ ಪ್ರೊಡ್ಯೂಸ್ ಮಾಡಲಾಗಿದೆ. ಸೊ ಇನ್ನು ಮುಂದೆ ಇನ್ವೆಸ್ಟಿಗೇಷನಲ್ಲಿ ವಿಚಾರಣೆ ಮಾಡಿ ಕ್ರಮ ತಗೊಳ್ಳಲಾಗಿದೆ. ನಂತರ ಈ ಮಾತ್ರೆಗಳನ್ನ ಅಭಿಷೇಕ್ ಎಂಬುವರಿಂದ ಮಾರಾಟ ಮಾಡಿಸ್ತಿದ್ರು. ಭಾನುಪ್ರಕಾಶ್ ತರಿಸಿಕೊಡ್ತಿದ್ದ ಈ ಮಾತ್ರೆಗಳನ್ನ ಈ ಅಭಿಷೇಕ್ ತನಗೆ ಫೋನ್ ಮಾಡ್ತಿದ್ದ ಮೊಹಮ್ಮದ್ ಸೈಫ್, ಸೈಯದ್ ಲುಕ್ಮಾನ್, ಅಫ್ತಾಬ್, ಗುರುರಾಜ್ HS ಎಂಬುವವರಿಗೆ ಮಾರಾಟ ಮಾಡ್ತಿದ್ದ. ಇವರೆಲ್ಲ ಒಂದು ಮಾತ್ರೆಯನ್ನ 100 ರಿಂದ 200 ರೂಪಾಯಿವರೆಗೆ ಮಾರಾಟ ಮಾಡಿ ಅಕ್ರಮವಾಗಿ ಲಾಭವನ್ನ ಗಳಿಸ್ತಾ ಇದ್ರು. ಇವರು ನಗರದ SIT ಬಡಾವಣೆ, ಉಪ್ಪಾರಹಳ್ಳಿ, ರೈಲ್ವೆ ಹಳಿಗಳ ಪಕ್ಕ, ಶ್ರೀದೇವಿ ಕಾಲೇಜು ಹಾಗೂ ನಗರದ ಇನ್ನೂ ಕೆಲ ಮೆಡಿಕಲ್ ಶಾಪ್ಗಳಿಗೆ ಮಾದಕ ವಸ್ತುಗಳ ಮಾತ್ರೆಗಳನ್ನ ಮಾರಾಟ ಮಾಡ್ತಿದ್ರು. ಈ ಬಗ್ಗೆ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿರುವ ತುಮಕೂರು ಹೊಸ ಬಡಾವಣೆ ಪೊಲೀಸರು 7 ಮಂದಿಯನ್ನ ಬಂಧಿಸಿದ್ದು, ಲಕ್ಷಾಂತರ ಮೌಲ್ಯದ 300 ಮಾದಕ ಟೈಡಾಲ್ ಮಾತ್ರೆಗಳು, ಸಿರಂಜ್ಗಳು, 7 ಮೊಬೈಲ್ ಹಾಗೂ 2 ಬೈಕ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇವರು ಮೆಡಿಕಲ್ ಶಾಪ್ ಬಳಿ ಔಟ್ಸೈಡ್ ಮಾರಾಟ ಮಾಡ್ತಾ ಇದ್ರು. ನಮ್ಮ ಈ ಕಾಲೇಜಸ್ ಮತ್ತು ಈ ಹುಂಡಾರಿಗಳು ಎಲ್ಲಿ ಜಾಸ್ತಿ ಓಡಾಡ್ತಾ ಇದ್ದಾರೆ ಇಂಥ ಜಾಗದಲ್ಲಿ ಮಾರಾಟ ಮಾಡ್ತಾ ಇರೋದು ಕಂಡು ಬಂದಿದೆ. ಈಗಾಗಲೇ ನಮ್ಮ ಹತ್ರ ಮಾಹಿತಿ ಇತ್ತು, ಗುಪ್ತ ಮಾಹಿತಿ ಇತ್ತು. ಈ ಥರ ಮಕ್ಕಳು, ಸ್ಟೂಡೆಂಟ್ಸ್ ಅಥವಾ ಈ ಹುಂಡಾರಿಗಳೆಲ್ಲ ಈ ಸಿರಿಂಜಸ್ ಬಳಸಿ ಈ ಟ್ಯಾಬ್ಲೆಟ್ಸ್ನ ಪೌಡರ್ ಮಾಡಿ ಅದು ಇಂಜೆಕ್ಟ್ ಮಾಡ್ಕೊಳ್ತಾ ಇದ್ರು ಅಂತ. ಸೊ ಆ ಇನ್ಫಾರ್ಮೇಷನ್ ಮೇಲೆ ಗುಪ್ತ ಮಾಹಿತಿಯಿಂದ ನಾವು ಈಗ ಇಲ್ಲಿಂದ ಸೋರ್ಸ್ ಆಗಿರೋದು ನಮಗೆ ಬೆಂಗಳೂರಿಂದನೇ ಸೋರ್ಸ್ ಆಗಿದೆ. ಸೊ ಅಲ್ಲಿ ಯಾರು ಮಾರಾಟ ಮಾಡಿದರೆ ಅವ್ರನ್ನೂ ನಾವು ಅರೆಸ್ಟ್ ಮಾಡಿದ್ವಿ. ಬ್ಯಾಂಗ್ಳೂರಿಂದನೂ ನಾವು ಅರೆಸ್ಟ್ ಮಾಡ್ಕೊಂಡು ಬಂದಿದ್ವಿ. ಸೊ ಜನರಲಿ ಇದು ಈ ಮೆಡಿಕಲ್ ಶಾಪ್ಸ್ ಆ್ಯಂಡ್ ಮೆಡಿಕಲ್ ಡಿಸ್ಟ್ರಿಬ್ಯೂಟರ್ಸಿಂದನೇ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದ್ದಾವೆ. ಸೊ ಆಗಿರೋದ್ರಿಂದ ಇದು ಒಂದು ಹೆಚ್ಚು ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಜೊತೆನೂ ನಾವು ಕೋಆರ್ಡಿನೇಟ್ ಮಾಡಿಕೊಂಡು ಈ ಥರ ಮೂವ್ಮೆಂಟ್ ಆಗದೆ ನೋಡ್ಕೊಳ್ಳಲಾಗುತ್ತೆ. ಈ ಮೆಡಿಕಲ್ ಶಾಪ್ ಯಾವುದು ಮೆಡ್ಪ್ಲಸ್ ಯಾವುದು ಸಿಕ್ಕಿಲ್ಲ ಸರ್, ಸೀಸ್ ಮಾಡಿದ್ರೆ ಅಥವಾ ಏನಾದರೂ ಸರ್? ಅದು ರಿಪೋರ್ಟ್ ಕಳಿಸಿದ್ದೀವಿ ಡ್ರಗ್ ಕಂಟ್ರೋಲ್ ಅವರಿಗೆ. ಈಗ ಅವರು ಇವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ.
ಶಿರಾ ಮೂಲದ ಭಾನುಪ್ರಕಾಶ್, ಚಿಕ್ಕಪೇಟೆ ನಿವಾಸಿ ರಾಘವೇಂದ್ರ, ಮಧುಗಿರಿ ಮೂಲದ ಅಭಿಷೇಕ್, ಕ್ಯಾಸಂದ್ರ ಸಂತೆಬೀದಿಯ ನಿವಾಸಿಗಳಾದ ಮೊಹಮ್ಮದ್ ಸೈಫ್, ಸೈಯದ್ ಲುಕ್ಮಾನ್, ಅಫ್ತಾಬ್, ಕೆಸರುಮಡು ನಿವಾಸಿ ಗುರ್ರಾಜ್ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 10,500 ರೂಪಾಯಿ ಬೆಲೆ ಬಾಳುವ 300 ಮಾತ್ರೆಗಳು, ಸಿರಂಜ್ಗಳು ಹಾಗೂ 7 ಮೊಬೈಲ್ ಹಾಗೂ 2 ಬೈಕ್ಗಳನ್ನು ಹೊಸಬಡಾವಣೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಘಟನೆ ಸಂಬಂಧ ಹೊಸಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.